ಇವತ್ತಿನ ಅವಧಿಯಲ್ಲಿ ಎಲ್ಲ ನನ್ನ ಟಿ ಇ ಟಿ, ಜಿ ಪಿ ಎಸ್ ಟಿ ಆರ್, ಎಚ್ ಎಸ್ ಟಿ ಆರ್ ಹಾಗೆ ಇನ್ನಿತರ ಬರ್ತಕ್ಕಂತಹ ಸ್ಪರ್ಧೆಗಳಿಗೆ ಉಪಯುಕ್ತವಾಗ್ತಕ್ಕಂತಹ ಇಂಗ್ಲೀಷ್ ಗ್ರಾಮರ್ನ 2ನೇ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿ ಸೆಂಟೆನ್ಸ್ ಅಂದರೆ ವಾಕ್ಯಗಳು ಅಂತಕ್ಕಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಏನು ಮಾಡೋಣ ಅಂತಂದ್ರೆ ನಾವು ವಿಷಯಗಳನ್ನು ಚರ್ಚೆ ಮಾಡೋಣ. ವಾಟ್ ಈಸ್ ಸೆಂಟೆನ್ಸ್? ಸೆಂಟೆನ್ಸ್ ಈಸ್ ಎ ಗ್ರೂಪ್ ಆಫ್ ವರ್ಡ್ ವಿತ್ ಫುಲ್ ಮೀನಿಂಗ್. ಅಂದ್ರೆ ವಾಕ್ಯ ಅಂದರೆ ಏನಪ್ಪ ಅಂತಂದ್ರೆ ಯಾವುದು ಪೂರ್ಣ ಅರ್ಥವನ್ನು ಹೊಂದಿರುವ ಪದಗಳ ಒಂದು ಗುಂಪಿಗೆ ನಾವು ವಾಕ್ಯಗಳು ಅಂತೇಳಿ ಕರಿತೀವಿ. ನೋಡಿ, ಪೂರ್ಣ ಅರ್ಥವನ್ನು ಕೊಡ್ತಕ್ಕಂತಹ ಪದಗಳ ಗುಂಪು ಯಾವುದು ಇರ್ತದಲ್ಲ ಅದಕ್ಕೆ ನಾವು ವಾಕ್ಯ ಅಂಥೇಳಿ ಕರಿತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಈ ವಾಕ್ಯದೊಳಗಡೆ 2 ವಿಷಯಗಳನ್ನು ನಾವೇನು ಮಾಡ್ಕೋತೀವಿ ಅಂದ್ರೆ ಪಾಠಗಳನ್ನಾಗಿ ಮಾಡ್ಕೋತೀವಿ. ಒಂದು ಸಬ್ಜೆಕ್ಟ್, ಇನ್ನೊಂದು ಪ್ರೆಡಿಕೇಟ್. ಸಬ್ಜೆಕ್ಟ್ ಅಂತಂದ್ರೆ ಕರ್ತೃ, ಪ್ರೆಡಿಕೇಟ್ ಅಂತಂದ್ರೆ ಕ್ರಿಯೆ ಅಖ್ಯಾತ ಅಂಥೇಳಿ. ಇಲ್ಲಿ ಒಂದು ಉದಾಹರಣೆ ನೋಡಿದಾಗ ನಮಗೆ ಗೊತ್ತಾಗ್ತದೆ. ಈ ಕಡೆ ಸಬ್ಜೆಕ್ಟ್ ಅದ, ಇಲ್ಲಿ ಪ್ರೆಡಿಕೇಟ್ ಅಂತೇಳಿ. ಐ ಗೋ ಟು ಸ್ಕೂಲ್ ಅಂತಕ್ಕಂಥ ಒಂದು ವಾಕ್ಯ ಇದೆ. ಈ ವಾಕ್ಯದಲ್ಲಿ ಐ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಸಬ್ಜೆಕ್ಟ್. ಉಳಿದಿರ್ತಕ್ಕಂಥದ್ದೆಲ್ಲವೂ ಕೂಡ ಏನಪ್ಪ ಅಂತಂದ್ರೆ ಇಲ್ಲಿ ಗೋ ಟು ಸ್ಕೂಲ್ ಅಂತಕ್ಕಂಥ ಒಂದು ವಾಕ್ಯದಲ್ಲಿರ್ತಕ್ಕಂಥ ಒಂದು ಭಾಗ ಏನಪ್ಪ ಅಂತಂದ್ರೆ ಕ್ರಿಯೆ ಅಖ್ಯಾತ. ಏನು ಕ್ರಿಯೆ ನಡೆದದ ಅನ್ನೋದು ಏನಪ್ಪ ಅಂತಂದ್ರೆ ಇಲ್ಲಿ ನಮಗೆ ತಿಳಿದು ಬರ್ತದೆ. ಅದೇ ರೀತಿ ದ ಸನ್ ರೈಸ್ ಇನ್ ದ ಮಾರ್ನಿಂಗ್. ನೋಡಿರಿ, ದ ಸನ್ ಅಂತಕ್ಕಂಥದ್ದು ಇಲ್ಲಿ ಸೂರ್ಯ ಅಂತಕ್ಕಂಥದ್ದು ಒಂದು ಕರ್ತೃ ಪದವಾದರೆ ರೈಸ್ ಇನ್ ದ ಮಾರ್ನಿಂಗ್ ನೋಡ್ರಿ ಮುಂಜಾನೆ ಸೂರ್ಯೋದಯ ಆಗ್ತಕ್ಕಂಥದ್ದು. ಇಲ್ಲಿ ರೈಸ್ ಇನ್ ದ ಮಾರ್ನಿಂಗ್ ಅಂತಕ್ಕಂಥದ್ದು ಪ್ರೆಡಿಕೇಟ್ ಆಗ್ಯದ. ಅದೇ ರೀತಿ ವಿ ಲರ್ನ್ ಇಂಗ್ಲೀಷ್ ಕಲಿತೀವಿ. ನೋಡ್ರಿ, ಸಬ್ಜೆಕ್ಟ್ ಅಂತಕ್ಕಂಥದ್ದು ಕರ್ತೃ ಅಂತಕ್ಕಂಥದ್ದು ವಿ ಅದ, ಲರ್ನ್ ಇಂಗ್ಲೀಷ್ ಅಂತಕ್ಕಂಥದ್ದು ಪ್ರೆಡಿಕೇಟ್ ಅದ. ಹಾಗಾದ್ರೆ ಸಬ್ಜೆಕ್ಟ್ ಅಂತಕ್ಕಂಥ ವಿಷಯ ಅಂತೇಳಿ ಬಂದೀವಿ ಅಂತಂದ್ರೆ ಇಲ್ಲಿ ಮೇನ್ ಪಾರ್ಟ್ ಆಫ್ ಸಬ್ಜೆಕ್ಟ್. ನೋಡ್ರಿ, ಮುಖ್ಯವಾಗಿ ಕೆಲವೊಂದಿಷ್ಟು ವಾಕ್ಯದೊಳಗಡೆ ನಾವು ಪಾಠಗಳನ್ನು ಮಾಡ್ಕೋತೀವಿ. ಒಂದು ಸಬ್ಜೆಕ್ಟ, ಒಂದು ವರ್ಬ, ಇನ್ನೊಂದು ಆಬ್ಜೆಕ್ಟಿವ್. ಇವು 3 ಇಲ್ಲದ ವಾಕ್ಯಗಳು ನಮಗೆ ರಚನೆ ಆಗೋದಿಲ್ಲ. ಹಾಗಾದರೆ ಸಬ್ಜೆಕ್ಟ್ ಅಂದರೆ ಏನು, ಸಬ್ಜೆಕ್ಟ್ ಅಂದರೆ ಏನು ಅನ್ನೋದನ್ನು ನೋಡೋಣ. ಇನ್ ಎ ಸೆಂಟೆನ್ಸ್ ದ ಸಬ್ಜೆಕ್ಟಿವ್ ಕೇಸ್ ನೌನ್ ಪ್ರೊನೌನ್ ಸಮಥಿಂಗ್ ವಿಚ್ ಗಿವ್ಸ್ ದ ಆನ್ಸರ್ ಫಾರ್ ಫಾಲೋಯಿಂಗ್. ನೋಡಿ, ಅಂದರೆ ಒಂದು ವಾಕ್ಯದಲ್ಲಿ ಈ ನಾಮಪದಗಳಿಗೆ ಅಥವಾ ಸರ್ವನಾಮಗಳಿಗೆ ಇರ್ತಕ್ಕಂತಹ ಕರ್ತೃಪದಕ್ಕೆ ಉತ್ತರವನ್ನು ನೀಡ್ತಕ್ಕಂಥದ್ದು ಯಾವುದಿರ್ತದಲ್ಲ ಅದು ಸಬ್ಜೆಕ್ಟ್. ಪಡೆದುಕೊಳ್ಳೋದು ವ್ಯಕ್ತಿನಿಷ್ಠ ಪ್ರಕರಣ, ಅದು ಪಡೆದುಕೊಳ್ಳೋದು. ಇಲ್ಲ ಒಂದಿಲ್ಲ ವಿ ಲರ್ನ್ ಇಂಗ್ಲೀಷ್ ಕಲಿಯಾಕತ್ತೀವಿ, ಇಂಗ್ಲೀಷ್ ಕಲಿಯಾಕತ್ತೀವಿ. ಸಬ್ಜೆಕ್ಟ್ ಅಲ್ಲಿ ಏನು ಹೇಳಕತ್ತೀವಿ, ಯಾರು ಕಲಿಯಾಕತ್ತಾರೋ ನಾವು ಕಲಿಯಾಕತ್ತೀವಿ. ನೋಡಿ, ಇದು ಸಬ್ಜೆಕ್ಟ್. ಯಾರು ಕಲಿಯಾಕತ್ತಾರ ಅಂತ ಹೇಳ್ತದಲ್ಲ ಅದು ಸಬ್ಜೆಕ್ಟ್. ಹೊರ್ಬ್ ಅಂತೇಳಿ ಬಂದೀವಿ ಅಂತಂದ್ರೆ ಎ ವರ್ಬ್ ಈಸ್ ಎ ವರ್ಡ್ ದ್ಯಾಟ್ ಟೆಲ್ಸ್ ಆರ್ ಇಂಡಿಕೇಟ್ ಸಮ್ ಆ್ಯಕ್ಷನ್. ನೋಡ್ರಿ, ಎ ವರ್ಬ್ ಈಸ್ ಎ ವರ್ಡ್ ದ್ಯಾಟ್ ಟೆಲ್ಸ್ ಇಂಡಿಕೇಟ್ ಸಮ್ ಆ್ಯಕ್ಷನ್ ಅಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವಿನ ಕ್ರಿಯೆ ಬಗ್ಗೆ. ಪರ್ಸನ್ ಅಂದರೆ ವ್ಯಕ್ತಿ, ಥಿಂಗ್ಸ್ ಅಂದರೆ ಸಮಯ ಅಂತೇಳಿ ಕೂಡ ಕರಿತೀವಿ. ನೋಡ್ರಿ, ಎ ವರ್ಬ್ ಈಸ್ ಎ ವರ್ಡ್ ದ್ಯಾಟ್ ಟೆಲ್ಸ್ ಆರ್ ಇಂಡಿಕೇಟ್ ಸಮ್ ಆ್ಯಕ್ಷನ್ ಅಬೌಟ್ ಪರ್ಸನ್ ಆರ್ ಥಿಂಗ್ಸ್ ಆ್ಯಂಡ್ ಟೈಮ್ ಟೆನ್ಸ್ ಆಫ್ ದ ಆ್ಯಕ್ಷನ್. ಒಬ್ಬ ವ್ಯಕ್ತಿಯ, ಒಂದು ಸ್ಥಳದ ಅಥವಾ ಒಂದು ಸಮಯದ, ಒಂದು ವಸ್ತುವಿನ ಬಗ್ಗೆ, ಅದರ ಕ್ರಿಯೆಯ ಬಗ್ಗೆ ನಮಗೆ ಏನಪ್ಪ ಅಂತಂದ್ರೆ ಹೇಳುವಂಥದ್ದು ಇಲ್ಲಿ ವರ್ಬ್ ಕ್ರಿಯಾಪದ ಅಂತಕ್ಕಂಥದ್ದು. ಕ್ರಿಯಾಪದ ವರ್ಬ್ಸ್ ಅಂದರೆ ಕ್ರಿಯಾಪದ ಅಂಥೇಳಿ ನಾವು ಏನು ಮಾಡ್ತೀವಿ ನೋಡ್ತೀವಿ. ಇನ್ನು ಆಬ್ಜೆಕ್ಟಿವ್ ಅಂತೇಳಿ ಬರ್ತದೆ. ನೋಡಿರಿ, ಒಂದು ವಾಕ್ಯನ ತೆಗೆದುಕೊಂಡಾಗ ಸಬ್ಜೆಕ್ಟ್ ಆಯಿತು,
ಹೊರಬಾಯಿತು. ಇನ್ನು ಆಬ್ಜೆಕ್ಟ್ ಅಂತಕ್ಕಂಥದ್ದನ್ನು ಬಂದಾಗ ದಿಸ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಟೆಲ್ಸ್ ಅಸ್ ಗಿವ್ಸ್ ಇನ್ಫಾರ್ಮೇಷನ್. ನೋಡಿ, ಅಂದರೆ ವಾಕ್ಯದಲ್ಲಿರ್ತಕ್ಕಂಥ ಅಂಶವನ್ನು ಗಮನಿಸಿದಾಗ ನಮಗೆ ಕೆಲವೊಂದಿಷ್ಟು ಮಾಹಿತಿ ಕೊಡ್ತದೆ. ಏನ, ಎಲ್ಲಿ, ಯಾವಾಗ, ಯಾಕೆ, ಯಾರಿಗೆ, ಯಾರು, ಏನು ಅಂತಕ್ಕಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಆ ಭಾಗಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡ್ತೈತಿ ಅಂತಂದರೆ ನಮಗೆ ಮಾಹಿತಿಯನ್ನು ನೀಡ್ತಕ್ಕಂಥದ್ದು ಆಬ್ಜೆಕ್ಟ. ಅರ್ಥ ಆಯಿತು? ಸಬ್ಜೆಕ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ನಮಗೆ ಯಾವುದೇ ಆಗಿರ್ತಕ್ಕಂತಹ ವ್ಯಕ್ತಿಯನ್ನು ಇಲ್ಲಿ ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥದ್ದು, ಆನ್ಸರನ್ನು ಪಡ್ಕೊಳ್ತಕ್ಕಂಥದ್ದು ಬೇರೆಯವರಿಂದ. ವರ್ಬ ಕ್ರಿಯೆಯನ್ನು ಏನಪ್ಪ ಅಂತಂದ್ರೆ ಇಲ್ಲಿ ತೋರಿಸುವಂಥ ಕೆಲಸವನ್ನು ಮಾಡ್ತದ್ರೆ, ಆಬ್ಜೆಕ್ಟ್ ಅಂತಕ್ಕಂಥದ್ದು ಇನ್ಫಾರ್ಮೇಷನ್ ಕೊಡ್ತದೆ ನಮಗೆ. ಯಾವ ಸ್ಥಳದಲ್ಲಿ ಯಾವಾಗ ಆಯಿತು, ಯಾಕಾಯಿತು, ಯಾರಿಂದ ಆಯಿತು, ಯಾರಿದ್ರು, ಏನಾಯಿತು ಅಂತಕ್ಕಂತಹ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ನೆಕ್ಸ್ಟ್ ಮುಂದುವರೆದು ಕೈಂಡ್ಸ್ ಆಫ್ ಸೆಂಟೆನ್ಸ್ನಲ್ಲಿರ್ತಕ್ಕಂಥ ವಿಧಗಳನ್ನು ನೋಡೋಣ. ಅದರೊಳಗಡೆ ಮೊದಲನೇದು ಬರೋದು ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತೇಳಿ ನಾವು ನೋಡ್ತೀವಿ. ಸಾದಾ ವಾಕ್ಯ. ಈ ಸಾದಾ ವಾಕ್ಯ ಏನು ಹೇಳ್ತದಪ್ಪ ಅಂತಂದರೆ, ಡಿಕ್ಲರೇಟಿವ್ ಸೆಂಟೆನ್ಸ್ ಮೇಕ್ಸ್ ಎ ಸ್ಟೇಟ್ಮೆಂಟ್ ಆರ್ ಅಸೆರೇಷನ್. ಅಂದ್ರೆ ಇಲ್ಲಿ ನಮಗೆ ಸ್ಟೇಟ್ಮೆಂಟ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಸ್ಟೇಟ್ಮೆಂಟ ಕೊಡುವಂತಹ ಕೆಲಸವನ್ನು ಮಾಡ್ತದೆ. ನಿಶ್ಚಯಾತ್ಮಕವಾಗಿರ್ತಕ್ಕಂತಹ ವಾಕ್ಯಗಳನ್ನು ನಮಗೆ ಹೇಳುವಂತಹ ಕೆಲಸವನ್ನು ಮಾಡ್ತಕ್ಕಂಥವಳಿಗೆ ನಾವು ಸಾದಾ ವಾಕ್ಯಗಳು. ಉದಾಹರಣೆ ನೋಡಿದಾಗ ಗೊತ್ತಾಗ್ತೈತೆ ನಮಗೆ. ಯು ಸ್ಪೀಕ್ಸ್ ಇಂಗ್ಲೀಷ್. ರವಿ ರೈಟ್ಸ್ ಪೋಯಮ್ಸ್. ರವಿ ಪೋಯಮನ್ನು ಬರಿತಾ ಇದ್ದಾನೆ. ಅವ ಇಂಗ್ಲೀಷ್ ಮಾತನಾಡಕತ್ತಿದ್ದಾನೆ. ನೋಡ್ರಿ, ಇಲ್ಲಿ ಏನಪ್ಪ ಅಂತಂದ್ರೆ ಇದು ಸಾದಾ ವಾಕ್ಯ. ಏನು ಮಾಡಕತ್ತಾರ ಅನ್ನೋದನ್ನು ಹೇಳ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು. ಇನ್ನು ಎರಡನೇದು ಬರ್ತದೆ ಏನಪ್ಪ ಅಂತಂದ್ರೆ ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಂತೇಳಿ. ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಿದ್ವಿ ಅಂತಂದ್ರೆ, ಇಂಟ್ರೋಗೇಟಿವ್ ಸೆಂಟೆನ್ಸ್ ಆಸ್ಕ್ ಸಮ್ ಕ್ವಶನ್ ಟು ಬಿ ಆನ್ಸರ್ಡ್. ನೋಡಿ, ಇಂಟ್ರೋಗೇಟಿವ್ ಸೆಂಟೆನ್ಸ್ ಆಸ್ಕ್ ಎ ಕ್ವಶನ್ ಟು ಬಿ ಆನ್ಸರ್ಡ್ ಅಂದರೆ ಪ್ರಶ್ನೆಯನ್ನು ಕೇಳಬಯಸ್ತಕ್ಕಂಥ ವಾಕ್ಯಗಳು ಏನಾದರೂ ಇದ್ದವು ಅಂತಂದರೆ ಅವುಗಳನ್ನು ನಾವು ಪ್ರಶ್ನಾರ್ಥಕ ವಾಕ್ಯಗಳು ಅಂತೇಳಿ ಕರಿತೀವಿ. ಅಂದರೆ ಪ್ರಶ್ನೆಯನ್ನು ಕೇಳಬೇಕು. ನಮಗೆ ಅವು ಪ್ರಶ್ನೆಗಳನ್ನು ಕೇಳ್ತಿದ್ವು ಅಂತಂದರೆ ಅವು ಪ್ರಶ್ನಾರ್ಥಕ ವಾಕ್ಯಗಳು. ಏನ, ಆಮ್ ಐ ವಾಚಿಂಗ್ ಟಿ ವಿ? ನೀ ಟಿ ವಿ ನೋಡಕತ್ತೀಯೇನು? ಡು ಯು ನವ್ ಇಂಗ್ಲೀಷ್? ನಿನಗೆ ಇಂಗ್ಲೀಷ್ ಬರ್ತದನ? ಇಂಗ್ಲೀಷ್ ನಿನಗೆ ಗೊತ್ತದನ ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಡಸ್ ಸಿ ವರ್ಕ್ ವೆಲ್? ಅವಳು ಕೆಲಸವನ್ನು ಸುಂದರವಾಗಿ ಮಾಡ್ತಾಯಿದ್ದಾಳೆ. ನೋಡ್ರಿ, ಪ್ರಶ್ನೆ ಮಾಡಕತ್ತದ. ಏನು ಕೆಲಸ ಮಾಡಕತ್ತಾನ? ಟಿ ವಿ ನೋಡಕತ್ತಾನೋ ಅಥವಾ ಅವನು ಇಂಗ್ಲೀಷ್ ಭಾಷೆ ಚೆನ್ನಾಗಿ ಬರ್ತಾದೆ ಇಲ್ವೋ ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡ್ತಕ್ಕಂತಹ ಕೆಲಸವನ್ನು ಏನಪ್ಪ ಅಂತಂದರೆ ಇಲ್ಲಿ ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಂತಕ್ಕಂಥದ್ದು ಮಾಡ್ತಕ್ಕಂಥದ್ದು. ಯಾವುದು ಪ್ರಶ್ನೆಯನ್ನು ಕೇಳಬಯಸ್ತದಲ್ಲ ಆ ವಾಕ್ಯಗಳಿಗೆಲ್ಲವುಗಳಿಗೂ ನಾವು ಪ್ರಶ್ನಾರ್ಥಕ ವಾಕ್ಯಗಳಂಥೇಳಿ ಕರಿತೀವಿ. ಇನ್ನು ಮುಂದುವರೆದ ಇಂಪೇರೇಟಿವ್ ಸೆಂಟೆನ್ಸ್ ಬರ್ತದೆ ಮೂರನೇದು. ಇಂಪೇರೇಟಿವ್ ಸೆಂಟೆನ್ಸ್ ನಾರ್ಮಲಿ ರಿಕ್ವೆಸ್ಟ್ ಕಾಮನ್ someone, usually it tries very hard to persuade someone to do ಅಂತೇಳಿ. ಅಂದರೆ ಈ ವಾಕ್ಯಗಳು ನಮಗೆ ಆಜ್ಞೆಗಳನ್ನು ಮಾಡ್ತಕ್ಕಂಥವುಗಳು, ನಮಗೆ ವಿನಂತಿಗಳನ್ನು ಮಾಡ್ಕೋತಕ್ಕಂಥ ಕೆಲಸವನ್ನು ಮಾಡ್ತಾವ, ನಮಗೆ ಸಲಹೆ ಸೂಚನೆಗಳನ್ನು ನೀಡುವಂಥ ಕೆಲಸವನ್ನು ಮಾಡ್ತಾವ. ನೋಡಿರಿ, ಯಾವುವು ಆಜ್ಞೆಗಳನ್ನು ಅಭಿವ್ಯಕ್ತಪಡಿಸ್ತಾವೋ, ಯಾವುವು ವಿನಂತಿಗಳನ್ನು ಅಭಿವ್ಯಕ್ತಪಡಿಸ್ತಾವೋ, ಯಾವುವು ಸಲಹೆ ಸೂಚನೆಗಳನ್ನು ನಮಗೆ ಮಾರ್ಗದರ್ಶನವನ್ನು ಮಾಡ್ತಾವಲ್ಲ ಆ ಒಂದು ವಾಕ್ಯಗಳಿಗೆ ನಾವು ಆಜ್ಞಾಧಾರಕ ವಾಕ್ಯಗಳು ಅಂತೇಳಿ ಏನು ಮಾಡ್ತೀವಿ, ಕರಿತೀವಿ. ನೋಡಿರಿ, ಕಮ್ಯಾಂಡ್ಸ್ ಕೊಡ್ಬೇಕು. ನಮಗೆ ಕಮ್ಯಾಂಡ್ಸ್ ಕೊಡ್ಬೇಕು, ರಿಕ್ವೆಸ್ಟ್ ಮಾಡ್ಕೋಬೇಕು ಅಂಥ ವಾಕ್ಯಗಳು.
ಸಲಹೆ ಸೂಚನೆಗಳನ್ನ ಕೊಡಬೇಕು, ಗೈಡೆನ್ಸ್ ಕೊಡಬೇಕು. ಇಲ್ಲಿ ನಮಗೆ ಇದನ್ನು ನೀ ಮಾಡಪ್ಪ, ಕಮೆಂಟ್ಸಾಗಿ ಬಿ ಕ್ವೈಟ್. ನಾವು ವಿದ್ಯಾರ್ಥಿಗಳಿಗೆ ಹೇಳ್ತೀವಿ, ಸುಮ್ಕೊಂಡ್ರು ಕನ್ನಡದಾಗ ಹೇಳ್ತೀವಿ ನೋಡ್ರಿ, ಸುಮ್ಕೊಂಡ್ರಿ, ಇದು ಕಮಾಂಡ್ ಅದು. ಕ್ಲೋಸ್ ದ ಡೋರ್, ತಮ್ಮ ಬಾಗ್ಲ ಹೇಕೋ ಗಾಳಿ ಬರಾಕತ್ತದ ನೋಡ್ರಿ. ಈ ರೀತಿ ಕಮಾಂಡ್ಸ್ಗಳನ್ನು ಹೇಳ್ತೀವಿ. ಅಷ್ಟೇ ಅಲ್ಲ, ನಾವು ಇನ್ನೂ ನೋಡ್ಬೋದು, ಪ್ಲೀಸ್ ಓಪನ್ ದ ಬುಕ್, ಪುಸ್ತಕಗಳನ್ನು ನೀವೇನು ಮಾಡಿರಿ, ತೆಗೀರಿ, ರಿಕ್ವೆಸ್ಟ್ ಮಾಡ್ಕೊಳಕತ್ತೀರಿ. ಹೇಳ್ತೀರಿ ನೀವು ಟೇಕ್ ಕೇರ್, ಆರೋಗ್ಯವಾಗಿರು, ಪ್ಲೀಸ್ ಬಿ ಸೀಟೆಡ್. ಯಾರಾದರೂ ಬಂದಾಗ ಮನೆಗೇನ್ರಿ, ಕೂತ್ಕೋರಿ ಅಂತೇಳಿ ಹೇಳ್ತೀರಿ. ಕಿಟಕಿಯನ್ನು ತಮ್ಮ ಕಿಟಕಿ ತೆಗಿಯೋ ಗಾಳಿ ಆಡಲಿ ಅಂತೇಳಿ ಹೇಳ್ತೀರಿ. ಅಲ್ಲಿ ಏನದ ಒಂದಿಷ್ಟು ಸಾಲ್ಟ್ ಐತಿ ಕೊಡಪ್ಪ, ತಮ್ಮ ನೀ ಏನಪ್ಪ ಅಂತಂದ್ರೆ ಸ್ಲೋ ಆಗಿ ನಡಿ. ಈ ರೀತಿ ರಿಕ್ವೆಸ್ಟ್ ಮಾಡ್ಕೊಳ್ತಕ್ಕಂಥವುಗಳಿಗೆ ನಾವು ಏನು ಕರಿತೀವಿ ಅಂತಂದ್ರೆ ಇಂಪೇರೇಟಿವ್ ಸೆಂಟೆನ್ಸ್ ಹೇಳ್ತದೆ. ಆಜ್ಞೆಗಳನ್ನು ಹೇಳ್ತಕ್ಕಂಥದ್ದು ಇಂಪೇರೇಟಿವ್ ಸೆಂಟೆನ್ಸ್, ವಿನಂತಿಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಇಂಪೇರೇಟಿವ್ ಸೆಂಟೆನ್ಸ್, ಸಲಹೆ ಸೂಚನೆಗಳನ್ನು ನೀಡ್ತಕ್ಕಂಥದ್ದು ಇಂಪೇರೇಟಿವ್ ಸೆಂಟೆನ್ಸ್. ನೆಕ್ಸ್ಟ್ ಮುಂದುವರೆದು ಎಕ್ಸ್ಕ್ಲೇಮೇಟ್ರಿ ಸೆಂಟೆನ್ಸ್ ಅಂತಕ್ಕಂಥದ್ದು, ಬೋಧಕ ವಾಕ್ಯ ಅಂತಕ್ಕಂಥದ್ದು. ದ ಸೆಂಟೆನ್ಸ್ ವಿಚ್ ಎಕ್ಸ್ಪ್ರೆಸ್ ಸ್ಟ್ರಾಂಗ್ ಫೀಲಿಂಗ್. ನೋಡ್ರಿ, ಸ್ಟ್ರಾಂಗ್ ಫೀಲಿಂಗ್ ಅಂತ ಹೇಳ್ತದ. ನಮ್ಮಲ್ಲಿ ಸ್ಟ್ರಾಂಗ್ ಫೀಲಿಂಗ್ ಇರಬೇಕು. ಆ ಸ್ಟ್ರಾಂಗ್ ಫೀಲಿಂಗನ್ನು ಆಫ್ ಒನ್ಸ್ ಮೈಂಡೆಡ್ ಸಚ್ ಆ್ಯಸ್ ಫಿಯರ್, ಗ್ರೇಟ್ ಜಾಯ್, ಡೀಪ್ ಸ್ಯಾರೋ. ನೋಡ್ರಿ, ನಮ್ಮಲ್ಲಿ ಯಾವ ವಿಷಯದ ಕುರಿತು ನಾವು ಸಂತೋಷವನ್ನು ವ್ಯಕ್ತಪಡಿಸ್ತೀವಿ, ನಮ್ಮ ಭಾವನೆಗಳನ್ನು ಸ್ಟ್ರಾಂಗ್ಲಿ ಯಾವುದು ಸ್ಟ್ರಾಂಗ್ ಫೀಲಿಂಗ್ಸ್ ಭಾವನೆಗಳನ್ನು ನಾವು ವ್ಯಕ್ತಪಡಿಸ್ತೀವಿ. ನಮ್ಮಲ್ಲಿರ್ತಕ್ಕಂತಹ ಸಂತೋಷವನ್ನು ಯಾವಾಗ ವ್ಯಕ್ತಪಡಿಸ್ತೀವಿ, ಆಶ್ಚರ್ಯವನ್ನು ಯಾವಾಗ ವ್ಯಕ್ತಪಡಿಸ್ತೀವಿ, ದುಃಖ ಆಗಿರಲಿ, ನಿರಾಶೆಗಳಾಗಿರಲಿ, ಇನ್ನೊಬ್ಬರನ್ನು ಹೊಗಳ್ತಕ್ಕಂಥವುಗಳಾಗಿರಲಿ, ಇವುಗಳನ್ನು ಮಾಡ್ತಕ್ಕಂತಹ ವ್ಯಾಖ್ಯೆಗಳಿಗೆ ಅಥವಾ ಬಳಸ್ತಕ್ಕಂಥ ವ್ಯಾಖ್ಯೆಗಳಿಗೆ ನಾವು ಬೋಧಕ ವಾಕ್ಯ, ಎಕ್ಸ್ಕ್ಲೇಮೇಟ್ರಿ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ನೀವು ಮಕ್ಕಳಿಗೆ ಹೇಳ್ತೀರಿ ನೋಡ್ರಿ, ವಾಟ್ ಎ ಬ್ಯೂಟಿಫುಲ್ ಗರ್ಲ್, ನೋಡ್ರಿ ಎಷ್ಟು ಸುಂದರವಾಗಿ ಹುಡುಗಿದಳ, ವಾಟ್ ಎ ಬ್ಯೂಟಿಫುಲ್ ರೋಸ್ ಇಟ್ ಈಸ್ ಅಂತ ಹೇಳ್ತೀರಿ. ಕೆಲವೊಂದು ಸಂದರ್ಭದಾಗ ನಮಗೆ ದುಃಖ ಆಗ್ತೈತಿ, ಲಾಸ್ ಮೈ ಫ್ರೆಂಡ್ ಇಸ್ ಡೆಡ್. ನೋಡ್ರಿ, ನಮ್ಮ ಗೆಳೆಯ ಏನಾದರೂ ತೀರಿ ಹೋದಂದ್ರೆ ನಾವು ಹೇಳ್ತೀವಿ, ಮೈ ಫ್ರೆಂಡ್ ಇಸ್ ಡೆಡ್. ಯಾರಾದರೂ ನಮಗೆ ವಿದ್ಯಾರ್ಥಿಗಳು ಸರಿಯಾಗಿ ಹೇಳಿದ ಕೆಲಸ ಮಾಡಲಿಲ್ಲ ಅಂದ್ರೆ, ಹೌ ಸ್ಟುಪಿಡ್ ಯು ಆರ್, ಏನು ಯಾಕೆ ಮಾಡಲಿಲ್ಲ. ನಾವು ಭಾಳ ಈ ಒಂದು ಗೆಳೆಯರೊಳಗೆ ಏನಪ್ಪ ಅಂತಂದ್ರೆ ಬಂದು ವಿಷಯಗಳನ್ನ ಹೇಳುವಾಗ ನಾವು ಹೇಳ್ತೀವಿ, ಅವನ್ನೆಲ್ಲ ಹೇಳಿದೆಲ್ಲ ನಂಬಕ್ಕಾಗೋದಿಲ್ಲ, ಐ ಕ್ಯಾನಾಟ್ ಬಿಲೀವ್ ಇಟ್. ಅವೆಲ್ಲ ಹೇಳಿದಿರ್ತಕ್ಕಂಥದ್ದು ವಿಚಾರಗಳನ್ನು ನಂಬಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲದೆ, ನಾವು ಯಾವುದಾದ್ರೂ ಒಂದು ಆಟದಲ್ಲಿ ಪಂದ್ಯದಲ್ಲಿ ಗೆದ್ದೀವಿ ಅಂದರೆ ವಿಂದಾಗ ನಮ್ಮ ಒಂದು ಒಳಗಿರ್ತಕ್ಕಂಥ ಸಂತೋಷವನ್ನು ನಾವೇನು ಮಾಡ್ತೀವಿ, ಆಶ್ಚರ್ಯಚಕಿತನಾಗಿ ನಾವೇನು ಮಾಡ್ತೀವಿ ಅಂದರೆ ಹೇಳುವಂಥ ಕೆಲಸಗಳನ್ನು ಮಾಡ್ತೀವಿ. ಹೀಗಾಗಿ ನಮ್ಮಲ್ಲಿರ್ತಕ್ಕಂಥ ಸಂತೋಷಗಳಾಗಿರಲಿ, ಆಶ್ಚರ್ಯಗಳಾಗಿರಲಿ, ದುಃಖ ಆಗಿರಲಿ, ನಿರಾಶೆಗಳಾಗಿರಲಿ, ಹೊಗಳ್ತಕ್ಕಂಥದ್ದು ಎ ಗುಡ್ ಬಾಯ್. ನೋಡ್ರಿ, ಹೊಗಳಿಕೆ ಮಾಡ್ತೀವಿ, ಎ ಗುಡ್ ಗರ್ಲ್. ನೋಡ್ರಿ, ಇವೆಲ್ಲ ಹೊಗಳಿಕೆಗಳು. ಇಂಥವುಗಳಿಗೆ ನಾವು ಏನು ಕರಿತೀವಿ ಅಂತಂದ್ರೆ ಎಕ್ಸ್ಕ್ಲೇಮೇಟ್ರಿ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ಇನ್ನು ಆಪ್ಟೇಟಿವ್ ಸೆಂಟೆನ್ಸ್ ಅಂತೇಳಿ ಬರ್ತದೆ, ಇಚ್ಛಾರ್ಥಕ ವಾಕ್ಯಗಳು ಅಂತೇಳಿ. ಆ್ಯನ್ ಆಪ್ಟೇಟಿವ್ ಸೆಂಟೆನ್ಸ್ ಎಕ್ಸ್ಪ್ರೆಸ್ ವಿಚ್ ಪ್ರೇಯರ್, ಬೋನ್, ಕರ್ಸ್ ಆ್ಯಂಡ್ ಪ್ರೊಬ್ಯಾಬಿಲಿಟಿ. ನೋಡ್ರಿ, ಯಾವ ವಾಕ್ಯದೊಳಗಡೆ ತಮ್ಮ ಪ್ರಾರ್ಥನೆಯನ್ನು, ತೀವ್ರ ಆಶಯವನ್ನು, ಶಾಪವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತಾವಲ್ಲ, ಅವುಗಳೆಲ್ಲವೂ ಸಹಿತ ಏನಪ್ಪ ಅಂತಂದರೆ ಇಲ್ಲಿ
ವಿಚಾರಯುಕ್ತವಾಗಿರ್ತಕ್ಕಂತಹ ವಾಕ್ಯಗಳು. ಉದಾಹರಣೆಗೆ ನೀವು ಹೇಳ್ಬೋದು, ಯಾರ್ಯಾದ್ರೂ ಮನೆಗೆ ಹೋದಾರಂದ್ರೆ ಅಥವಾ ವಿದ್ಯಾರ್ಥಿಗಳು ಒಳ್ಳೆಯ ರಿಸಲ್ಟ್ ಮಾಡಿ ಮುಂದಿನ ಭವಿಷ್ಯತ್ನಾಗ ಹೋಗುವರಿದ್ರಂದ್ರೆ ನಾವು ಹೇಳುತ್ತೀವಿ ಏನಪ್ಪ ಅಂತಂದ್ರೆ, ಮೇ ಗಾಡ್ ಬ್ಲೆಸ್ ಯು, ನಿನಗೆ ಒಳ್ಳೇದಾಗಲಿಪ್ಪ, ವಿಶ್ ಯು ಆಲ್ ದ ಬೆಸ್ಟ್. ಎಕ್ಸಾಮ್ ಹೊಂಟಿದ್ರಂದ್ರೆ ನಾವು ಹೇಳ್ತೀವಿ ವಿಶ್ ಯು ಆಲ್ ದ ಬೆಸ್ಟ್. ನೋಡ್ರಿ, ಮೇ ಸೀಡ್ ಹಾಯ್. ನೋಡ್ರಿ, ನಮ್ಮಲ್ಲಿ ಇರ್ತಕ್ಕಂಥ ನಾವು ಶಾಪ ಹಾಕ್ತೀವಿ, ಆ ಮಗ ಸತ್ತರ ಸಾಯಿಲಿ ಅಂತೇಳಿ ಕನ್ನಡದ ಹಾಕ್ತೀವಿ. ಮೇ ಹಿ ರಿಕವರ್ ಸೂನ್. ನೋಡ್ರಿ, ಅನಾರೋಗ್ಯ ಇತ್ತು ಅಂತಂದ್ರೆ ಅವ್ರು ನೋಡಕ್ಕೆ ಹೋದಾಗ ಇಲ್ಲಪ್ಪ ನೀ ಜಲ್ದಿ ಏನಾಗು, ಆರಾಮಾಗು. ಮೇ ಬಿ ರಿಕವರ್ ಸೂನ್. ಮೇ ದ ಸನ್ಶೈನ್ ಆನ್ ಯು. ನೋಡಿ, ನೀ ಹೆಂಗೆ ಹೊಳ್ಯಾಕೈತಿ, ಆ ಸೂರ್ಯನ ತೇಜಸ್ ಹೆಂಗದಲ್ಲ ಹಂಗೆ ನೀ ಏನು ಮಾಡಾಕತ್ತಿ ಅಂತಂದ್ರೆ ಹೊಳಿಬೇಕು ನೀ ಅಂತೇಳಿ ನಾವು ಇಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ನಾವಿಲ್ಲ ಹೇಳುವಂಥ ಕೆಲಸವನ್ನು ಮಾಡ್ತೀವಿ. ನಮ್ಮ ಸಂತೋಷಗಳಾಗಿರಲಿ, ನಮ್ಮ ಮುಂದಿನ ಜೀವನದ ಆಶಯಗಳನ್ನು ನಾವು ಪ್ರಾರ್ಥನೆಯ ಮೂಲಕ ವಿದ್ಯಾರ್ಥಿಗಳಿಗೆ ಹೇಳುವಾಗ ಮೇ ಯುವರ್ ಫ್ಯೂಚರ್ ಬಿ ಬ್ರೈಟ್ ಅಂತೇಳಿ ಹೇಳ್ತೀವಿ. ಅಷ್ಟೇ ಅಲ್ಲದೆ ಐ ವಿಶ್ ಐ ಕುಡ್ ಹೆಲ್ಪ್ ಯು. ಏನಾದರೂ ನಿನಗೆ ಸಹಾಯ ಬೇಕಾಯ್ತು ಅಂದ್ರೆ ಆ ಸಹಾಯವನ್ನು ನಾ ಏನು ಮಾಡ್ತೇನೋ ನಿನಗೆ ಕೊಡುವಂತಹ ಕೆಲಸವನ್ನು ಮಾಡ್ತೇನು. ನೋಡಿ, ಈ ರೀತಿ ಸೆಂಟೆನ್ಸಿನೊಳಗಡೆ ನಮಗೇನಪ್ಪ ಅಂತಂದ್ರೆ ಪ್ರಮುಖವಾಗಿ 5 ರೀತಿಯಾಗಿರ್ತಕ್ಕಂಥ ಅಂಶಗಳು ಬರ್ತಾವೆ. ಇಲ್ಲಿ ನಾವು ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಭಾಳ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಅದು ಕ್ರಿಯೆ ಏನು ಹೇಳಕತ್ತದ, ಆಬ್ಜೆಕ್ಟ್ ಏನು ಹೇಳಕತ್ತದ, ಇದು ಕ್ವಶನ್ ಏನು ಮಾಡಕತ್ತದ, ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಫೀಲಿಂಗ್ ಯಾವುಗಳನ್ನು ಹೇಳಕತ್ತೀವಿ. ನೋಡ್ರಿ, ಒಂದು ಪ್ರಶ್ನೆಯನ್ನು ಕೊಟ್ಟು ಇದು ಪ್ರಶ್ನಾರ್ಥಕ ವಾಕ್ಯನೋ ಅಥವಾ ಸಾದಾ ವಾಕ್ಯನೋ ಅಥವಾ ಇದು ಇಲ್ಲಿ ಇರತಕ್ಕಂಥದ್ದು ಎಕ್ಸ್ಕ್ಲೇಮೇಟ್ರಿ ವಾಕ್ಯನೋ ಅಥವಾ ಹೀಗೆ ಇನ್ನಿತರ ವಾಕ್ಯಗಳನ್ನು ಪ್ರಶ್ನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಕೂಡ ಆಗಿರ್ಬೋದು. ಎಷ್ಟೋ ಸಲ CET ಒಳಗಡೆ ಇಲ್ಲಿ ಸಬ್ಜೆಕ್ಟ್ ಯಾವುದು ಅಂತೇಳಿ ಕೂಡ ಪ್ರಶ್ನೆಗಳು ಬಂದಿರತಕ್ಕಂಥದ್ದು, ಜೊತೆಗೆ ಪ್ರೆಡಿಕೇಟ್ ಆಧಾರದ ಮೇಲೆ ಕೂಡ ಪ್ರಶ್ನೆಗಳ ಬಂದಿರತಕ್ಕಂಥವುಗಳನ್ನು ನಾವು ಗಮನಿಸ್ತೀವಿ. ಮುಂದಿನ ಅವಧಿಯೊಳಗೆ ನಾವೇನು ಮಾಡೋಣ ಅಂತಂದ್ರೆ ಮತ್ತೊಂದು ವಿಷಯದೊಂದಿಗೆ ಏನು ಮಾಡೋಣ, ಚರ್ಚೆಯನ್ನು ಮಾಡೋಣ.